ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಿಮಗೆ ನಿಮ್ಮ ಪದ್ಯದಲ್ಲಿ ಇರ್ತಕ್ಕಂತಹ ಮೊದಲನೆಯ ಪದ್ಯದ ಬಗ್ಗೆ ತಿಳ್ಕೊತಾ ಹೋಗೋಣ. ಆ ಪದ್ಯಕ್ಕೆ ಪೂರಕವಾಗಿ ನಾನು ನಿಮಗೊಂದು ಸಣ್ಣ ಕಥೆಯನ್ನ ಹೇಳುವುದರ ಮೂಲಕ ಆ ಪದ್ಯವನ್ನ ಪ್ರಾರಂಭ ಮಾಡಿ. ಒಂದು ಊರಿನಲ್ಲಿ ವೆಂಕಣ್ಣ ಅಂತಕ್ಕಂತಹ ಒಬ್ಬರು ಶಿಕ್ಷಕರು ಇರ್ತಾರೆ. ಆ ಶಿಕ್ಷಕರು ಹೇಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ರೂಲ್ಸ್ಗೆ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರ, ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ವೀಕ್ಷಣೆ ಮಾಡೋದಕ್ಕೆ ರಂಗಣ್ಣ ಎಂಬ ಅಧಿಕಾರಿ ಬೆಳಗ್ಗೆ 9 ಗಂಟೆಗೆ ತಿಪ್ಪೇನಹಳ್ಳಿಯ ಸ್ಕೂಲಿಗೆ ಭೇಟಿ ನೀಡ್ತಾರೆ. ಆ ಭೇಟಿ ನೀಡಬೇಕಾದ್ರೆ ಸೈಕಲ್ ನಲ್ಲಿ ಬಂದಿರ್ತಾರೆ. ಆ ಸೈಕಲ್ ಅನ್ನ ಗೋಡೆಗೆ ಹೊರಗಿಸ್ತಾರೆ. ಅಷ್ಟೊತ್ತಿಗೆ ಒಳಗಡೆ ಇದ್ದಂತಹ ವೆಂಕಣ್ಣ ಮಾಸ್ಟ್ರು ಓಡಿ ಬಂದು ನಮಸ್ಕಾರವನ್ನ ಹೇಳಿ ಅವರನ್ನ ಸ್ವಾಗತಿಸ್ತಾರೆ. ಯಾರನ್ನ? ರಂಗಣ್ಣ ಮಾಸ್ಟರ್. ಅರ್ಥ ಆಗ್ತಾ ಇದೆಯಾ? ರಂಗಣ್ಣ ಮಾಸ್ಟ್ರು ಬಂದ ತಕ್ಷಣ ಅವರನ್ನ ಒಳಗೆ ಕರೆಯೋದಕ್ಕಿಂತ ಮುಂಚೆ ಅಲ್ಲಿ ಹಾಕಿದಂತಹ ನೋಟಿಸ್ ಬೋರ್ಡ್ ಅನ್ನ ಓದ್ತಾರೆ. ಯಾರು? ರಂಗಣ್ಣ. ಆ ನೋಟಿಸ್ ಬೋರ್ಡಿನಲ್ಲಿ 4 ನಿಯಮಗಳನ್ನ ಅಥವಾ ರೂಲ್ಸ್ ಗಳನ್ನ ಬರೆದಿದ್ದಾರೆ. ಏನಪ್ಪ ಮೊದಲನೆಯ ಒಂದು ರೂಲ್ಸ್ ಅಂದ್ರೆ, ಮಕ್ಕಳು ಶಾಲೆಗೆ ಸರಿಯಾಗಿ ಬರಬೇಕು. ಎರಡನೆಯದು, ಶಾಲೆ ಪ್ರಾರಂಭವಾದ ಮೇಲೆ ಯಾವುದೇ ಹೊರಗಿನ ವ್ಯಕ್ತಿಗಳು, ಜನರು ಒಳಗಡೆ ಬರಕೂಡದು ಮತ್ತು ಶಾಲೆಯ ಒಳಗೆ ಬಂದು ಗಲಾಟೆ ಅಥವಾ ಮಾತುಗಳನ್ನ ಆಡಬಾರದು. ದಾಖಲೆ ಇಲ್ಲದ ಮಕ್ಕಳನ್ನ ಶಾಲೆಗೆ ಸೇರಿಸುವುದಿಲ್ಲ. ಆ ಬೋರ್ಡ್ ಅನ್ನ ನೋಡಿದ ತಕ್ಷಣ ರಂಗಣ್ಣ ಮಾಸ್ಟರ್ಗೆ ತುಂಬಾ ಖುಷಿ ಆಗ್ತದೆ. ಖುಷಿಯಾದ ತಕ್ಷಣ ಆ ವೆಂಕಣ್ಣ ಮಾಸ್ಟರ್ನ ಮಾತನಾಡಿಸ್ತಾ ಹೋಗ್ತಾರೆ. ವೆಂಕಣ್ಣ ಮಾಸ್ಟ್ರೆ, ಹಿಂದೆ ಅಧಿಕಾರಿಯೊಬ್ರು ಭೇಟಿ ನೀಡಿದ್ರಲ್ಲ, ಆವಾಗ ಈ ನೋಟಿಸ್ ಬೋರ್ಡ್ ಅನ್ನ ಹಾಕಿರ್ಲಿಲ್ವಾ? ಹಾಕಿದ್ದೆ ಸರ್, ಆದ್ರೆ ನನ್ನ ಗ್ರಹಚಾರ ಅಲ್ಲಿ ಆ ಒಂದು ಸಮಯಕ್ಕೆ ನನಗೆ ಸಾಕಷ್ಟು ತೊಂದರೆಗಳು ಬಂದವು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮಾತುಕತೆಗಳು ನಡೀತಾ ಇರುತ್ತೆ. ಈ ಮಾಸ್ಟ್ರು ನಿಯಮವನ್ನ ಮೀರಿ ನಡೀತಾ ಇದ್ದಾರ, ರೂಲ್ಸ್ಗೆ ವಿರುದ್ಧವಾಗಿದ್ದಾರ, ದಾಖಲೆ ಇಲ್ಲದ ಮಕ್ಕಳನ್ನ ಶಾಲೆಗೆ ಸೇರಿಸಿದಾರ, ಇವೆಲ್ಲ ವಿಷಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಳಗಡೆ ಬರ್ತಾರೆ. ಒಳಗೆ ಬಂದು ಚೇರ್ ಮೇಲೆ ಕೂತ್ಕೊತಾರೆ. ಕೂತ್ಕೊಂಡು ದಾಖಲಾತಿಯನ್ನ ಪರೀಕ್ಷೆ ಮಾಡ್ತಾರೆ. ದಾಖಲಾತಿಯಲ್ಲಿ ಇರುವ ಮಕ್ಕಳನ್ನ ಕೂತಿರ್ತಕ್ಕಂತಹ ಮಕ್ಕಳಿಗೆ ಹೋಲಿಕೆ ಮಾಡಿ ಎಣಿಕೆ ಮಾಡ್ತಾರೆ. ಎಣಿಕೆ ಮಾಡಿದ್ರೆ 2 ಮಕ್ಕಳು ಹೆಚ್ಚಾಗಿ ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಆ ಒಂದು ವಿಚಾರದಲ್ಲಿ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಅನ್ಸುತ್ತೆ. ಆಗ ಮತ್ತೊಂದು ಬಾರಿ ಏನ್ ಮಾಡ್ತಾರೆ, ದಾಖಲಾತಿಯನ್ನ ನೋಡಿ, ಅಟೆಂಡೆನ್ಸ್ ಅನ್ನ ನೋಡಿ ಮತ್ತೊಂದು ಬಾರಿ ನಿಮ್ಮ ವಿದ್ಯಾರ್ಥಿಗಳನ್ನ ಎಣಿಸ್ತಾರೆ. ಎಷ್ಟು ಸತಿ ಎಣಿಸಿದ್ರು ಕೂಡ 2 ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ರಂಗಣ್ಣ ಮಾಸ್ಟರ್ಗೆ ಸಿಟ್ಟು ಬಂದ್ಬಿಡುತ್ತೆ. ಏನ್ರಿ ಮೇಷ್ಟ್ರೆ, ಒಳಗಡೆ ಇರ್ತಕ್ಕಂತಹ ಹೊರಗಡೆ ಇರ್ತಕ್ಕಂತಹ ಒಂದು ನಿಯಮಗಳು, ರೂಲ್ಸ್ ಗಳನ್ನ ನೋಡಿದ್ರೆ ಒಳಗಡೆ ಇರ್ತಕ್ಕಂತಹ ವಿಚಾರಕ್ಕೆ ಅದು ಸರಿ ಆಗ್ತಾ ಇಲ್ವಲ್ಲ, ಹೊಂದಿಕೆ ಆಗ್ತಾ ಇಲ್ವಲ್ಲ. ದಾಖಲಾತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗಿಂತ 2 ಮಕ್ಕಳು ಜಾಸ್ತಿ ಇದಾರಲ್ಲ ಅಂತ ಹೇಳಿ ಒಂದೊಂದೇ ಮಗುವಿನ ದಾಖಲಾತಿಯನ್ನ ಕೂಗಿ ಅಥವಾ ಹೆಸರನ್ನ ಕೂಗಿ ಮಕ್ಕಳನ್ನ ಆಟಕ್ಕೆ ಬಿಡ್ತಾರೆ. ಒಂದೊಂದೇ ಮಕ್ಕಳನ್ನ ಆಟಕ್ಕೆ ಬಿಟ್ಟಾಗ ಕೊನೆಯಲ್ಲಿ 2 ಮಕ್ಕಳು ಶಾಲೆಯ ತರಗತಿಯ ಒಳಗಡೆ ಉಳ್ಕೊಳ್ತಾರೆ. ಆಗ ಈ 2 ಮಕ್ಕಳು ದಾಖಲೆಯಲ್ಲಿ ಇಲ್ವಲ್ಲ ಮತ್ತು ಅವಿನ್ನು ಚಿಕ್ಕ ಮಕ್ಕಳು ತರ ಕಾಣಿಸ್ತಾ ಇದಾವಲ್ಲ ಮಾಸ್ಟ್ರೆ, ಯಾರು ಇವರು ಅಂತ ಕೇಳಿದಾಗ ಆ ವೆಂಕಣ್ಣ ಮಾಸ್ಟರ್ ಹೇಳ್ತಾರೆ, ಸರ್ ಇವು ನನ್ನ ಮಕ್ಕಳು. ನಿಮ್ಮ ಮಕ್ಕಳು ಇರ್ಬೋದು, ಆದ್ರೆ ನೀವು ಈ
ಮಕ್ಕಳನ್ನ ಎಲ್ಲಿ ಬಿಟ್ಟು ಬರ್ಬೇಕು? ಮನೆಯಲ್ಲಿ ಬಿಟ್ಟು ಬರ್ಬೇಕು. ನೀವು ಸ್ಕೂಲು ಕರ್ಕೊಂಡ್ಬಂದು ಕೂರಿಸ್ಕೊಂಡ್ರೆ ಆಮೇಲೆ ಬರೋದು ಚಿಕ್ಕ ಮಕ್ಕಳು. ಒಂದು ಶಾಲೆಗೆ ಸೇರ್ಬೇಕು ಅಂದ್ರೆ ಇಷ್ಟು ವರ್ಷ ಅಂತ ಆಗಿರ್ಬೇಕು. ಚಿಕ್ಕ ಮಕ್ಕಳು, ಆ ಮಕ್ಕಳನ್ನ ನೀವು ಯಾಕೆ ಶಾಲೆ ಒಳಗಡೆ ಕೂರಿಸ್ಕೊಂಡಿದ್ರಿ? ಇದು ರೂಲ್ಸಿಗೆ ವಿರುದ್ಧವಲ್ಲವೇ? ಏನಂತ ಹೇಳಿ ಸರ್, 2 ತಿಂಗಳ ಹಿಂದೆ ನನ್ನ ಹೆಂಡತಿ ತೀರ್ಕೊಂಡು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ. ಹಾಗಾಗಿ ನಾನು ಈ ಮಕ್ಕಳನ್ನ ಏನ್ ಮಾಡಿದ್ದೀನಿ? ಶಾಲೆಯಲ್ಲಿ ಕೂರಿಸ್ಕೊಂಡಿದ್ದೀನಿ. ಆ ಮಾತನ್ನ ಕೇಳಿದಂತಹ ರಂಗಣ್ಣ ಸಾಹೇಬರಿಗೆ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸಂಸಾರ ಎಲ್ಲ ನೆನಪಿಗೆ ಬಂದು, ಅಯ್ಯೋ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾ ಇದ್ದಾರ ಮಾಸ್ಟರ್ ಅಂತ ಹೇಳಿ ಆ ವೆಂಕಣ್ಣ ಮಾಸ್ಟರ್ಗೆ ಆ 2 ದಿನಗಳ ಹಿಂದೆ ಒಂದು ಜುಲ್ಮಾನೆ ಹಾಡು ಬಂದಿರುತ್ತೆ. ಆ ಒಂದು ಶಾಲೆಗೆ ಒಬ್ಬ ಅಧಿಕಾರಿ ಭೇಟಿ ಕೊಟ್ಟಿರ್ತಾರೆ. ಆ ಅಧಿಕಾರಿ ಬಂದಾಗ, ಇವು ನಿನ್ನ ಮಕ್ಕಳು ಅಂತ ಹೇಳಿಕೊಳ್ಳಿಲ್ವಾ ವೆಂಕಣ್ಣ ಸರ್ ಅಂತ ರಂಗಣ್ಣ ಸಾಹೇಬರು ಕೇಳಿದಾಗ, ಸರ್ ಇದ್ದಕ್ಕಿದ್ದ ಹಾಗೆ ಒಂದು ಮೋಟಾರ್ ಬಂತು, ಬರ್ರನೆ ಬಂದು ಶಾಲೆಯ ಒಳಗಡೆ ಬಂದು ತಲೆಯನ್ನ ಎಣಿಸಿದ್ರು, ದಾಖಲಾತಿಯನ್ನ ನೋಡಿದ್ರು. ದಾಖಲೆಯಲ್ಲಿ 34 ಮಕ್ಕಳಿದ್ವು, ಕೂತಿರ್ತಕ್ಕಂಥ 36 ಮಕ್ಕಳಿದ್ವು. ಯಾಕೆ 2 ಮಕ್ಕಳು ದಾಖಲೆಯಲ್ಲಿಲ್ಲ? ಆ ದಾಖಲೆಯಲ್ಲಿ ಇಲ್ಲದೆ ಇರ್ತಕ್ಕಂಥ 2 ಮಕ್ಕಳನ್ನ ಹೊರಗೆ ಕಳಿಸಿ ಅಂತ ಅಂದ್ರು. ನಾನು ನನ್ನ ಮಕ್ಕಳಿಗೆ ಹೇಳಿದೆ ಹೊರಗೆ ಹೋಗಿ ಅಂತ. ಆದರೆ ಆ ಅಧಿಕಾರಿಯನ್ನ ನೋಡಿ ಭಯಪಟ್ಟಿದ್ದಂತಹ ಮಕ್ಕಳು ಓಡ್ ಬಂದು ನನ್ನನ್ನ ಏನ್ ಮಾಡುವ ತಪ್ಪಿಕೊಂಡು. ಆಗ ಆ ಸಾಹೇಬ್ರು ಹೊರಟ್ರು. ನಾನು ಹಿಂಗೆ ಹೋದೆ. ಸರ್, ಅವು ನನ್ನ ಮಕ್ಕಳು, ತಬ್ಬಲಿಗಳು ಅಂತ ಜೋರಾಗಿ ಕಿರಿಚಿಕೊಂಡೆ. ನನ್ನ ಯಾವ ಮಾತನ್ನು ಕೇಳಿಸಿಕೊಳ್ಳುವಂತಹ ಒಂದು ಸ್ಥಿತಿ ಆ ಅಧಿಕಾರಿಯಲ್ಲಿ ಇರಲಿಲ್ಲ. ಸರ್, ಹೋಗಿ ಪಾಠ ಮಾಡಿ ಹೋಗಿ, ಒಳಗೆ ಶಾಲೆಯ ಒಳಗೆ ಹೋಗಿ ಅಂತ ಜೋರಾಗಿ ಕರೆದ್ರು. ಇದ್ದಕ್ಕಿದ್ದಾಗೆ ಮೋಟಾರ್ ಬೈಕ್ ಅನ್ನ ಹತ್ತಿ ಹೊರಟೆ ಹೋದ್ರು. ಸರ್, ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನನ್ನಿಂದ? ನಿಮಗೆ ಸಹಾಯವನ್ನ ಅಂತ ಕೇಳ್ಕೊತಾರೆ. ಆಗ ನನಗೆ ಈ ಜುಲ್ಮಾನಿಯನ್ನ ವಜಾ ಮಾಡಿಸ್ಕೊಡಿ ಅಂತ ಇವರು ಕೇಳ್ತಾರೆ. ಆಮೇಲೆ ಹೇಗೆ ನಿಮ್ಮ ಹೆಂಡತಿ ಸತ್ರು ಅಂತ ವಿಚಾರವನ್ನ ರಂಗಣ್ಣ ಸರ್ ಕೇಳಿದಾಗ, 2 ತಿಂಗಳ ಹಿಂದೆ ನನ್ನ ಹೆಂಡತಿಗೆ ಜ್ವರ ಬಂತು ಸರ್. ಏನೋ ಎಲ್ಲ ಊರಿನಲ್ಲಿ ಪ್ಲೇಗು ಅಂತ ಅಂದ್ಬಿಟ್ಟು ಆ ಜ್ವರ ಜಾಸ್ತಿ ಆಗಿ ನನ್ನ ಹೆಂಡತಿ ಸತ್ತೋದ್ರು. ಅವತ್ತಿನ ಪರಿಸ್ಥಿತಿ ನನಗೆ ಹೇಗಿತ್ತು ಗೊತ್ತಾ ಸರ್? ಯಾರೂ ಕೂಡ ಹತ್ತಿರಕ್ಕೆ ಬರಲಿಲ್ಲ ನನ್ನ ಹತ್ರ. ಊರಿನ ಜನ ಸಹಾಯ ಮಾಡಲಿಲ್ಲ. ಇಲ್ಲೇ 3 ಮೈಲಿಗಳ ದೂರದಲ್ಲಿ ತಿಪ್ಪೇನಹಳ್ಳಿ ಅಂತ ಇದೆ. ಆ ಹಳ್ಳಿಯಲ್ಲಿ ವೆಂಕಣ್ಣ ಮಾಸ್ಟ್ರು ಸುಬ್ಬಣ್ಣ ಮಾಸ್ಟ್ರು ಅಂತಕ್ಕಂತಹ ಒಬ್ಬ ಅಧಿಕಾರಿ ಇದ್ದಾರೆ, ವೆಂಕಟ ಸುಬ್ಬಯ್ಯ ಅಂತಕ್ಕಂಥ. ಅವರು ವರ್ತಮಾನ ತಿಳಿದ ತಕ್ಷಣ 50 ರೂಪಾಯಿಯನ್ನ ದಹನ ಕ್ರಿಯೆಗೆ ಕೊಟ್ಟು, ದಹನ ಕ್ರಿಯೆಯನ್ನ ನಡೆಸಿಕೊಟ್ಟು, ಖರ್ಚಿಗೆ ಕಾಸು ಕೊಟ್ಟು ಹೋದ್ರು ಸರ್. ಅವರನ್ನ ನಾವು ಇವತ್ತು ನೆನ್ಕಬೇಕು. ಆ ಮಾಸ್ಟ್ರು ಹೊಟ್ಟೆ ತಣ್ಣಗಿರ್ಲಿ. ಅದಾದ ಮೇಲೆ ನನ್ನನ್ನ ಈ ಊರಿನ ಒಳಗಡೆ ಯಾರು ಕೂಡ್ಲಿಲ್ಲ ಸರ್. ಊರಿಗೆ ಬರಬೇಡಿ, ಆ ಪ್ಲೇಗು ಜ್ವರ ಊರಿಗೆ ಹತ್ಕೊಂಡು ಊರಿನ ಜನ ಸಾಯ್ತಾರೆ ಅಂತಕ್ಕಂತಹ ಕಾರಣಕ್ಕೆ ನನ್ನನ್ನು ಯಾರು ಊರೊಳಗಡೆ ಕೂಡ್ಲಿಲ್ಲ. ಊರಿಂದ ಹೊರ ಹಾಕಿದ್ರು. 15 ದಿನಗಳ ಈ ಒಂದು ಮಂಟಪದಲ್ಲಿ ನಾನು ವಾಸ ಇದ್ದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಊರಿನಲ್ಲಿ ಯಾರಿಗೂ ಜ್ವರ ಬರದೆ, ಇಲಿಗಳು ಸಾಯದೆ ಇದ್ದಿದ್ರಿಂದ ನನ್ನನ್ನ ಊರೊಳಗಡೆ ಸೇರಿಸ್ಕೊಂಡ್ರು. ಹಾಗಾದ್ರೆ ಆ ಒಂದು ಸಂಕಟ, ಆ ಹಿಂಸೆಯನ್ನ ವೆಂಕಣ್ಣ ಮಾಸ್ಟರ್ ಹೇಗೆ ಅನುಭವಿಸಿದ್ರು ಅಂತ ನೀವು ಅನ್ಕೊಂಡಿದ್ದೀರಲ್ವಾ? ಅದಕ್ಕೆ ಇವರು ಒಂದು ಸಲಹೆಗಳನ್ನ ಕೊಡ್ತಾ ಹೋಗ್ತಾರೆ. ಯಾರು ಕೊಡೋದು? ರಂಗಣ್ಣ ಸರ್. ಅಷ್ಟೇ, ನಿಮ್ಮ ವಯಸ್ಸಿನ್ನು ಚಿಕ್ಕದಿದೆ, ಯಾಕೆ ನೀವು ಇನ್ನೊಂದು ಮದುವೆ ಮಾಡ್ಕೋಬಾರ್ದು
ಮದುವೆ ಮಾಡ್ಕೊಂಡ್ರೆ ಮಕ್ಕಳಿಗೂ ಸಹಾಯ ಆಗ್ತದೆ, ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ, ನಿಮಗೂ ಹೊರೆ ಕಡಿಮೆ ಆಗುತ್ತೆ ಅಂತ ಆ ರಂಗಣ್ಣ ಸರ್ ವೆಂಕಣ್ಣ ಸರ್ಗೆ ಸಲಹೆಯನ್ನು ಕೊಡ್ತಾರೆ. ಆಗ ವೆಂಕಣ್ಣ ಸರ್ ಹೇಳ್ತಾರೆ, ಅಯ್ಯೋ ನಾನು ಎರಡನೇ ಮದುವೆ ಆಗೋದುಂಟೆ, ನನ್ನ ಮೊದಲನೇ ಹೆಂಡತಿಗೆ ಮೋಸ ಮಾಡೋದುಂಟೆ, ಈ ಮಕ್ಕಳಿಗೆ ವಂಚನೆ ಮಾಡೋದುಂಟೆ, ಯಾವುದೇ ಕಾರಣಕ್ಕೂ ನಾನು ಎರಡನೇ ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ. ನಾನು ಒಂದು ನಿರ್ಧಾರವನ್ನ ಮಾಡಿದ್ದೀನಿ, ಏನಂದ್ರೆ ದೃಢ ಸಂಕಲ್ಪವನ್ನ ಮಾಡಿದ್ದೀನಿ, ಎರಡನೇ ಮದುವೆಯನ್ನ ಮಾಡಿಕೊಳ್ಳೋದಿಲ್ಲ. ಯಾವ ನಿರ್ಧಾರವನ್ನ ಮಾಡಿದರೆ ವೆಂಕಣ್ಣ ಮಾಸ್ಟ್ರು? ದೃಢ ಸಂಕಲ್ಪ, ದೃಢ ನಿರ್ಧಾರ. ಏನು ಎರಡನೇ ಮದುವೆಯನ್ನ ಮಾಡಿಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಸಂಕಲ್ಪ. ಯಾಕೆ ಅವರು ಮದುವೆ ಆಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಾರೆ. ನಾನು ಎರಡನೇ ಮದುವೆಯನ್ನ ಮಾಡ್ಕೊಂಡೇ ಅಂತಾನೆ ಇಟ್ಕೊಳ್ಳಿ ಸರ್, ನನ್ನ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ಮಕ್ಕಳನ್ನ ಇದೇ ತರ ನೋಡ್ಕೋತಾಳೆ ಅಂತಕ್ಕಂತಹ ಯಾವ ಒಂದು ಖಾತರಿಯೂ ನನಗೆ ಇಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ನಡೀತಿರ್ತಕ್ಕಂತಹ ಸಂಗತಿಗಳನ್ನ ವಿವರಿಸ್ತಾ ಹೋಗ್ತಾರೆ, ನಡೀತಿರ್ತಕ್ಕಂತಹ ಸಂಗತಿಗಳನ್ನ ಉದಾಹರಣೆಯಾಗಿ ಕೊಡ್ತಾರೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತಾರೆ. ಅವಳ ಮಕ್ಕಳಿಗೆ ಅಥವಾ ಮೊದಲ ಎರಡನೇ ಹೆಂಡತಿ ಮಗುವಿಗೆ 2 ಮಿಲ್ಲೆ ತುಪ್ಪವನ್ನ ಕೊಟ್ರೆ ತನ್ನ ಅಕ್ಕನ ಮಕ್ಕಳಿಗೆ 1 ಮಿಲ್ಲೆ ತುಪ್ಪವನ್ನ ಕೊಡ್ತಾಳೆ. ತನ್ನ ಮಗುವಿಗೆ ಮೊಸರನ್ನ ಕೊಟ್ರೆ ತನ್ನ ತಂಗಿ ಅಥವಾ ಅಕ್ಕನ ಮಗನಿಗೆ ಮಜ್ಜಿಗೆಯನ್ನ ಕೊಡ್ತಾರೆ. ತನ್ನ ಮಗನಿಗೆ ವಾರಕ್ಕೊಂದು ಬಾರಿ ಸ್ನಾನ ಮಾಡಿಸಿದ್ರೆ ತನ್ನ ತಂಗಿ ಅಥವಾ ಅಕ್ಕನ ಮಕ್ಕಳಿಗೆ ತಿಂಗಳಿಗೊಮ್ಮೆ ಸ್ನಾನ ಮಾಡಿಸುವಂತಹ ಪರಿಪಾಠ ಈ ಜಗತ್ತಿನಲ್ಲಿ ನಡೀತಾ ಇದೆ. ಇನ್ನು ನಾನು ಮದುವೆ ಆದ್ರೆ ನನ್ನ ಮಕ್ಕಳನ್ನ ಆ ಎರಡನೇ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆ ನನಗಿಲ್ಲ. ಹಾಗಾಗಿ ನಾನು ದೃಢ ಸಂಕಲ್ಪವನ್ನ ಮಾಡಿದ್ದೇನೆ ಸರ್, ನಾನು ಎರಡನೇ ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ. ಕೊನೆಗೆ ಎಷ್ಟೇ ಹೇಳಿದ್ರು ಆ ವೆಂಕಣ್ಣ ತನ್ನ ನಿರ್ಧಾರವನ್ನ ಬದಲಿಸುವುದಿಲ್ಲ. ಕೊನೆಗೆ ರಂಗಣ್ಣ ಸರ್ ಕೇಳ್ತಾರೆ, ಸರ್ ನಿನಗೆ ನನ್ನಿಂದ ಏನಾದರೂ ಸಹಾಯ ಬೇಕೆ ಅಂತ ಕೇಳಿದಾಗ, ನನಗೆ ಈ ಜುಲ್ಮಾನೆಯನ್ನ ವಜಾ ಮಾಡಿಸ್ಕೊಡಿ, ಇದೊಂದು ಉಪಕಾರ ಮಾಡಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ನೀವು ಒಂದು ವರದಿಯನ್ನ ಬರ್ಕೊಡಿ, ನಾನು ದಾಖಲೆ ಇಲ್ಲದ ಮಕ್ಕಳನ್ನ ಶಾಲೆಗೆ ಸೇರಿಸಿಲ್ಲ, ಆ ವಿಚಾರವನ್ನ ವಿವರವಾಗಿ ಬರೆದು ನನಗೊಂದು ಅರ್ಜಿ ಬರ್ಕೊಡಿ, ನಾನು ಅಧಿಕಾರಿಗಳಿಗೆ ಶಿಫಾರಸು ಮಾಡಿ ನಿಮಗೆ ಬಂದಿರತಕ್ಕಂತಹ ಜುಲ್ಮಾನೆಯನ್ನ ಏನ್ ಮಾಡ್ತೀನಿ, ವಜಾ ಮಾಡಿಸ್ತೀನಿ ಅಂತ ಹೇಳಿ ಶಾಲೆಯಿಂದ ಹೊರಡ್ತಾರೆ, ನಿರ್ಗಮಿಸ್ತಾರೆ. ಈ ನಿರ್ಗಮಿಸಿದಾಗ ಮತ್ತೆ ಹಿಂದೆ ಹೋಗ್ತಾರೆ. ಯಾರೋ ವೆಂಕಣ್ಣಮ್ಮ ಓಡೋಗಿ, ಸರ್ ಈ ಊರಿನಲ್ಲಿ ನನಗಿರ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ನನ್ನ ಹೆಂಡತಿಯನ್ನ ಕಳ್ಕೊಂಡಂತಹ ಮನೆಯಲ್ಲಿ ನಾನು ವಾಸ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ನನಗೆ ಈ ಊರಿನಿಂದ ವರ್ಗ ಮಾಡಿಸ್ಕೊಡಿ. ಆಗ ಅದಕ್ಕೆ ರಂಗಣ್ಣ ಮಾಸ್ಟರ್ ಹೇಳ್ತಾರೆ, ಆಯ್ತು ಸಾಧ್ಯವಾಗುತ್ತೆ ನಾನು ನಿಮ್ಗೆ ವರ್ಗಾವಣೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮತ್ತಲ್ಲೊಂದು ಬಾರಿ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಬಾರಿ ಇವತ್ತೇ ಮಾಡಿ ಸರ್, ನೀವು ಎರಡನೇ ಮದುವೆಯನ್ನ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಿ ಅಂದಾಗ ಮತ್ತು ದೃಢ ನಿರ್ಧಾರದ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ನನಗೆ ನನ್ನ ವಂಶವನ್ನ ಉದ್ಧಾರ ಮಾಡಲಿಕ್ಕೆ ಒಬ್ಬ ಗಂಡು ಮಗ ಇದ್ದಾನೆ, ಕನ್ಯಾದಾನವನ್ನ ಮಾಡಿಕೊಡ್ಲಿಕ್ಕೆ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವರಿಬ್ಬರನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಪುಣ್ಯ ನನಗಿದೆ. ಈ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೇರೆಯವರ ಕೈಗೆ ನಾನು ಒಪ್ಸೋದಿಲ್ಲ, ನಾನು ದೃಢ ನಿರ್ಧಾರವನ್ನ ಮಾಡಿದ್ದೇನೆ ಸ್ವಾಮಿ, ಯಾವುದೇ ಕಾರಣಕ್ಕೂ ಎರಡನೇ ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಅವರು ತಮ್ಮ ನಿರ್ಧಾರವನ್ನ ರಂಗಣ್ಣ ಸರ್ ಅವರಿಗೆ ಹೇಳ್ತಾರೆ. ಅಲ್ಲಿಗೆ ಅವರ ಒಂದು ನಿರ್ಧಾರ ಏನಾಗಿರ್ತದೆ, ದೃಢ ಸಂಕಲ್ಪವನ್ನ ಮಾಡಿರ್ತಕ್ಕಂತಹ ನಿರ್ಧಾರ ಆಗಿದೆ. ಆ ದೃಢ ಸಂಕಲ್ಪವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರೋ ವೆಂಕಣ್ಣನವರು. ಇದರಿಂದ ನಿಮಗೆ ಏನ್ ತಿಳಿತಾ ಇದೆ, ದೃಢ ನಿರ್ಧಾರವನ್ನ ಮಾಡಬೇಕು, ದೃಢ ಸಂಕಲ್ಪವನ್ನ ಮಾಡಬೇಕು. ನೀವು ಯಾವುದೇ ನಿರ್ಧಾರವನ್ನ ಮಾಡಿ ಅದರಲ್ಲಿ ನೀವು ಬದಲಾವಣೆಯನ್ನ ಮಾಡಬಾರದು.
SSLC ಯಲ್ಲಿ ಈಗ ನೀವು 625ಕ್ಕೆ 600 ತೆಗಿತೀನಿ ಅಂತಕ್ಕಂತಹ ದೃಢ ನಿರ್ಧಾರವನ್ನ ಇವತ್ತೇ ಮಾಡಬೇಕು. ಅದಕ್ಕೆ ತಕ್ಕಂತೆ ನೀವೇನ್ ಮಾಡಬೇಕು? ಓದಬೇಕು, ತಯಾರಾಗಬೇಕು, ಚೆನ್ನಾಗಿ ಎಲ್ಲ ಪಾಠಗಳನ್ನ ಅಧ್ಯಯನ ಮಾಡಬೇಕು. ಹಾಗೆ ದೃಢ ನಿರ್ಧಾರ ಅಥವಾ ದೃಢ ಸಂಕಲ್ಪ ಅಂತಕ್ಕಂತಹ ಪಾಠಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಾವ ಪಾಠವನ್ನ ಇಟ್ಟಿದ್ದಾರೆ? ಸಂಕಲ್ಪ ಗೀತೆ. ಈ ಸಂಕಲ್ಪ ಗೀತೆ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ನಿಮಗೆ ಒಂದು 3 ಫೋಟೋಗಳನ್ನ ತೋರಿಸ್ತಾ ಹೋಗ್ತೀನಿ. ಇವರು ಯಾರು ಅಂತಕ್ಕಂತಹ ವಿಷಯವನ್ನ ನೀವು ಹೇಳಬೇಕಾಗ್ತದೆ. ಕಾಣಿಸ್ತಾ ಇದೆ ಎಲ್ಲರಿಗೂ? ಫೋಟೋ ನೋಡಿ ಎಲ್ಲರೂ. ಶಿವ ಯಾರಿವರು? ಎದ್ದು ನಿಂತ್ಕೊಂಡು ಹೇಳ್ಬೇಕು, ಆಯ್ತಾ? ಯಾರಿವರು? ಎಂ ಗೋವಿಂದ ಪೈ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಫೋಟೋ? ವೆರಿ ಗುಡ್. ಇನ್ನೊಂದು ಫೋಟೋವನ್ನ ಗಮನಿಸ್ತಾ ಹೋಗಿ ಮಕ್ಕಳೇ. ಇವರು ನಿಮ್ಗೆ ತುಂಬಾ ಚಿರಪರಿಚಿತ. 1ನೇ ತರಗತಿಯಿಂದ ಓದ್ಕೊಂಡ್ ಬಂದಿರ್ತಕ್ಕಂಥ, ನೀವು 10ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವ್ರ ಫೋಟೋ ನೋಡಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಇರಲ್ಲ ಅಂತ ಅನ್ಕೋತೀನಿ. ಹರ್ಷ ಹೇಳಿ, ಯಾರಿವರು? ಅರ್ಥ ಆಗ್ತಿದೆಯಲ್ಲ? ಈಗ ಇನ್ನೊಂದು ಕೊನೆ ಫೋಟೋವನ್ನ ತೋರಿಸ್ತಾ ಹೋಗ್ತೀನಿ ಮಕ್ಕಳೇ. ಇವರು ಯಾರು ಅಂತ ಗುರುತಿಸ್ಬೋದಾ? ದೀಕ್ಷಿ GS ಶಿವರುದ್ರಪ್ಪ. ವೆರಿ ಗುಡ್. ಈಗ ನಿಮಗೆ 3 ಫೋಟೋಗಳನ್ನ ತೋರಿಸ್ತೇನೆ. ಯಾರ್ಯಾರ ಫೋಟೋಗಳನ್ನ ನೋಡಿದ್ರಿ? ಎಂ ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪ. ಇವರು 3 ಜನರು ಒಂದೇ ಒಂದು ವಿಚಾರದಲ್ಲಿ ಸಮಾನ ವ್ಯಕ್ತಿತ್ವ ಉಳ್ಳವರು, ಅಂದ್ರೆ ಒಂದೇ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, ಒಂದೇ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು. ಅದಕ್ಕೆ ಈ 3 ಜನರ ಫೋಟೋಗಳನ್ನ ನಿಮಗೆ ನಾನು ತೋರಿಸಿದ್ದೀನಿ. ಏನ್ ಸಾಧನೆ ಮಾಡಿದ್ದಾರೆ ಹೇಳಿಸ್ತಾರೆ. ಈ 3 ಜನರು ಯಾರು? ರಾಷ್ಟ್ರ ಕವಿಗಳು. ವೆರಿ ಗುಡ್ ಅಲ್ವಾ? ಇವರು 3 ಜನ ಕನ್ನಡ ಭಾಷೆಯಲ್ಲಿ ತುಂಬಾ ಶ್ರೇಷ್ಠವಾದ ಕಾವ್ಯಗಳನ್ನ ಬರೆದು ರಾಷ್ಟ್ರ ಕವಿ ಎಂಬ ಬಿರುದನ್ನ ಪಡ್ಕೊಂಡಿರ್ತಕ್ಕಂತಹ 3 ಜನ ಮಹಾನ್ ಸಾಧಕರು. ಈ 3 ಜನ ಸಾಧಕರಲ್ಲಿ ನಮಗೆ ಇವತ್ತು ನೀಡಿರ್ತಕ್ಕಂತಹ ಒಂದು ಅಥವಾ ನಾವು ಕಲಿತಿರ್ತಕ್ಕಂತಹ ಒಂದು ಪದ್ಯ ಯಾವುದು? ಸಂಕಲ್ಪ ಗೀತೆ. ಈ ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿ ಯಾರು? GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಇವರ ಕವಿ ಪರಿಚಯವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾಗಿರ್ತಕ್ಕಂತಹ ಸಿಂಚನ ಮತ್ತು ಧನ್ಯಶ್ರೀ ಅವರು ಒಂದು ಸಂವಾದದ ಮೂಲಕ ಆ ಕವಿ ಪರಿಚಯವನ್ನ ನಿಮಗೆ ಮಾಡಿಕೊಡ್ತಾರೆ. ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಶ್ರೀ ಮಲ್ಲಿಕಾರ್ಜುನ ಸ್ಟುಡಿಯೋದಲ್ಲಿ GS ಶಿವರುದ್ರಪ್ಪನವರು ನಮ್ಮೊಡನೆ ಇದ್ದಾರೆ. ಇಂದು ನಾವು ಅವರ ಜೀವನದ ಪರಿಚಯವನ್ನು ತಿಳಿಯೋಣ. ಮೊದಲನೇದಾಗಿ GS ಶಿವರುದ್ರಪ್ಪನವರಿಗೆ ನಮಸ್ತೆ ತಿಳಿಸುತ್ತಾ, GS ಶಿವರುದ್ರಪ್ಪನವರ ನನ್ನ ಪೂರ್ಣ ಹೆಸರೇನು? ನನ್ನ ಪೂರ್ಣ ಹೆಸರು ಹುಬ್ಬಳ್ಳಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಎಷ್ಟರಲ್ಲಿ ಜನಿಸಿದ್ದೀರಿ? 1926. ನೀವು ಜನಿಸಿದ ಸ್ಥಳ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗ್ರಾಮದಲ್ಲಿ ನಾನು ಜನಿಸಿದ್ದೇನೆ. ನಿಮ್ಮ ತಂದೆ ತಾಯಿ? ತಂದೆ ಶಾಂತವೀರಪ್ಪ, ತಾಯಿ ಶಿವೀರಮ್ಮ. ನಿಮ್ಮ ಕೃತಿಗಳನ್ನು ರಚಿಸಲು ಯಾವ ವಿಷಯವಾಗಿ ಪ್ರೇರಣೆ? ನನಗೆ ಕೃತಿಗಳನ್ನು ರಚಿಸಲು ಸೌಂದರ್ಯ ಮತ್ತು ವಾತಾವರಣವನ್ನು ಸೊಬಗು ಪ್ರೇರಣೆಯನ್ನು ನೀಡಿತು. ನೀವು ರಚಿಸಿದ ಕೃತಿಗಳು? ನಾನು ರಚಿಸಿರುವುದು ಸಾಮರಣ, ಚೆಲುವಳು, ರಾಮಾಯಣ, ದೀಪದ ಹೆಜ್ಜೆ, ದೇವಶಿಲ್ಪಿ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿನ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದ್ದೇನೆ. ನಿಮ್ಮ ಯಾವ ಕೃತಿಗೆ ಯಾವ ಪ್ರಶಸ್ತಿಗಳು ಲಭಿಸಿವೆ? ನನಗೆ ಕಾವ್ಯಾರ್ಥ ಚಿಂತನೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನನಗೆ ನಾಡೋಜ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ ಮತ್ತು ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ನನಗೆ ಗೌರವ ಡಿಲಿಟ್ ಪದವಿ ಮತ್ತು ರಾಷ್ಟ್ರೀಯ ಕವಿ ಎಂಬ ಅಭಿದಾನ ಮತ್ತು ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನೀವು ಸಾಹಿತ್ಯ ಸಮ್ಮೇಳನ ದೇಶವಾಗಿದೆ ಎಂದು
ನೀವು ಯಾವ ಸಾಹಿತ್ಯ ಸಮ್ಮೇಳನ ಜಯಿಸಿದ್ದೀರಿ? ನಾನು ದಾವಣಗೆರೆಯಲ್ಲಿ ಸಮಾವೇಶಗೊಂಡ 1992 ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೇನೆ. ಕನ್ನಡದ 3 ರಾಷ್ಟ್ರಕವಿಗಳಲ್ಲಿ ಒಬ್ಬರಾಗಿ ನಿಮ್ಮೊಡನೆ ಚರ್ಚಿಸಿ ತುಂಬ ಸಂತೋಷವಾಯಿತು. ನೀವು ಬರೆದಿರುವ ಇಷ್ಟೊಂದು ಹಾಡಿದ್ದೇನೆ ಕವನ ಸಂಕಲನದಲ್ಲಿ ಹಾಡಿಸಿರುವ ಸಂಕಲ್ಪ ಗೀತೆಯನ್ನು ಪದ್ಯ ಭಾಗವನ್ನು ಬೇರೆ ತರಗತಿ ಪದ್ಯ ಭಾಗವಾಗಿರುತ್ತದೆ. ಇದರಿಂದ ನಿಮ್ಮ ಕೃತಿಗಳು ಮತ್ತು ನಿಮ್ಮ ಕಾವ್ಯಗಳು ಇನ್ನಷ್ಟು ಹೆಚ್ಚು ಮಕ್ಕಳಿಗೆ ಪ್ರೇರಣೆ ನೀಡಲು ಹೇಳುತ್ತಾ ಮುಗಿಸುತ್ತಿದ್ದೇನೆ. ಇಷ್ಟೊತ್ತು ನಮ್ಮ ಶಾಲೆ ವಿದ್ಯಾರ್ಥಿನಿಯರು GS ಶಿವರುದ್ರಪ್ಪನವರ ಬಗ್ಗೆ ಸಂವಾದವನ್ನ ಮಾಡಿ ಕವಿ ಪರಿಚಯವನ್ನ ತುಂಬಾ ಚೆನ್ನಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಅದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಉತ್ತರಗಳನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದು ನಮಗೆ ತಿಳಿದುಬರುತ್ತೆ. ಮೊದಲನೆಯದಾಗಿ ಪ್ರಶ್ನೆ, GS ಶಿವರುದ್ರಪ್ಪನವರ ಪೂರ್ಣ ಹೆಸರೇನು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ವೆರಿ ಗುಡ್. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಇವರು ಎಷ್ಟರಲ್ಲಿ ಜನಿಸಿದ್ರು ಪೂಜಾ? 1926ರಲ್ಲಿ ಜನಿಸಿರ್ತಕ್ಕಂಥದ್ದು. ಯಾರು? ಶಿವರುದ್ರಪ್ಪ. ವೆರಿ ಗುಡ್, ಗುಡ್, ನಿಶ್ಚಿತ. ಇವರು ಎಲ್ಲಿ ಜನಿಸಿದ್ರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಗ್ರಾಮದಲ್ಲಿ ಜನಿಸಿದರು. ವೆರಿ ಗುಡ್. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಒಂದು ಪ್ರದೇಶದಲ್ಲಿ ಜನಿಸಿರ್ತಕ್ಕಂಥದ್ದು ಯಾರು? GS ಶಿವರುದ್ರಪ್ಪ. ರೇವಣ್ಣ, ಇವರು ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ? ಸಮಗನ, ಚಿರುವರವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಮಾಸ್ಕೋದಲ್ಲಿ 22 ದಿನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ವೆರಿ ಗುಡ್. ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ ಇನ್ನೊಂದ್ಸತಿ ಹೇಳಿ. ಸಮಗಾನ, ಚೆಲುವರವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಇನ್ನು ಮೊದಲಾದ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಧನ್ಯ. ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ? ಕಾವ್ಯದ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ನಾಡೋಜ ಪ್ರಶಸ್ತಿ, ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಪದವಿ, ರಾಷ್ಟ್ರಕವಿ ಅಭಿದಾನ, ಕಂಪ ಪ್ರಶಸ್ತಿ ದೊರಕಿದೆ. ವೆರಿ ಗುಡ್. ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದವೆ? ಕಾವ್ಯಾತ್ಮಕ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ನಾಡೋಜ ಎಂಬ ಪುರಸ್ಕಾರವನ್ನು ನೀಡಿದೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಗೌರವ ಡಿಲೀಟ್ ಪದವಿಯನ್ನ ನೀಡಿ ಗೌರವಿಸವೆ. ಅದರ ಜೊತೆಗೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪಾ ಪ್ರಶಸ್ತಿಗಳಿಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಲಕ್ಷ್ಮಣ, ಇವರು ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ರು? ದಾವಣಗೆರೆಯಲ್ಲಿ ನಡೆದ 1992ರಲ್ಲಿ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ 61ನೇ ಅಧ್ಯಕ್ಷರಾಗಿದ್ದರು. ವೆರಿ ಗುಡ್. 61ನೇ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ವಾ ಜಾಹ್ನವಿ? ಈ ಸಂಕಲ್ಪ ಗೀತೆ ಪದ್ಯವನ್ನ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ? ಎದೆ ತುಂಬಿ ಹಾಡಿದೆನು ಅಂತಕ್ಕಂತಹ ಕವನ ಸಂಕಲನದಿಂದ ಆಯ್ದ ಒಂದು ಪದ್ಯ ಭಾಗವೇ ಇವತ್ತು ನಾವು ಕಲಿತಿರ್ತಕ್ಕಂತಹ ಪದ್ಯ ಯಾವುದು? ಸಂಕಲ್ಪ ಗೀತೆ. ಮತ್ತೆ ಈ ಸಂಕಲ್ಪ ಗೀತೆ ಪದ್ಯ, ಈ ಪದ್ಯದ ಆಶಯ ಭಾವ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಮೊದಲು ನಮಗೆ ಜೀವನದಲ್ಲಿ ಧನಾತ್ಮಕ ಭಾವನೆಗಳಿರ್ಬೇಕು. ಯಾವ ಭಾವನೆಗಳಿರ್ಬೇಕು? ಋಣಾತ್ಮಕ ಭಾವನೆಗಳು ಇರಬಾರದು. ನಿಮ್ಮನ್ನು ಯಾವಾಗ್ಲೂ ನೀನು ಓದಲ್ಲ ಅಂದ್ರೆ ಅದು ಎಂತಹ ಭಾವನೆ? ನಿಮ್ಮನ್ನ ಎಚ್ಚೆತ್ತಿಸ್ಬೇಕು ಅಥವಾ ನಿಮಗೆ ಹುರಿದುಂಬಿಸ್ಬೇಕು ಅಂತಹ ಭಾವನೆಗಳು ಋಣಾತ್ಮಕ ಭಾವನೆ. ನಿಮ್ಮಿಂದ ಸಾಧ್ಯ ಇದೆ, ನೀನು ಓದ್ತೀಯಾ,
ನೀನು ಬರೀತೀಯಾ ಅಂತ ಹೇಳ್ತಾ ಹೋದ್ರೆ ನೀವು ಓದೋದನ್ನ ಜಾಸ್ತಿ ಮಾಡ್ತಾ ಹೋಗ್ತೀರಿ. ಅಂತಹ ಭಾವನೆಗಳು ಈಗಲೂ ಕೂಡ ಪ್ರತಿಯೊಬ್ಬ, ಅದು ಜೀವನದಲ್ಲಾಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಮನೆ. ಹಾಗಾಗಿ ನಾವು ಯಾವುದೇ ವಿಷಯವನ್ನ ಯಾವ ರೀತಿ ಭಾವನೆಯನ್ನು ಇಟ್ಕೊಂಡು ನೋಡ್ಬೇಕು? ಧನಾತ್ಮಕ ಭಾವನೆಗಳನ್ನ ಇಟ್ಕೊಂಡು ನೋಡ್ಬೇಕು. ದೃಢ ಸಂಕಲ್ಪವನ್ನ ಹೊಂದಿರಬೇಕು. ನಮಗೆ ಮೊದಲು ನಮ್ಮ ಕೆಲಸ ಪೂರ್ಣ ಆಗ್ಬೇಕು ಅಂದ್ರೆ ಮೊದಲು ಏನ್ ಮಾಡ್ಬೇಕು? ದೃಢ ಸಂಕಲ್ಪ ಇರಬೇಕು, ಒಂದು ದೃಢ ನಿರ್ಧಾರ ಇರಬೇಕು. ಆ ದೃಢ ನಿರ್ಧಾರ ಇದ್ರೆ ನಾವು ಅರ್ಧ ಜಯವನ್ನ ಗಳಿಸ್ತಾ ಹಾಗೆ. ಇನ್ನರ್ಧ ಕಾರ್ಯಶೀಲರಾದ್ಮೇಲೆ ಅದನ್ನ ಪೂರ್ಣ ಮಾಡ್ಬೋದು. ಆದ್ರೆ ದೃಢ ಸಂಕಲ್ಪ ಇಲ್ಲ ಅಂದ್ರೆ ನಮ್ಮ ದಾರಿ ಸುಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯ ಸವಾಲುಗಳು, ನೀವು ಏನಾದ್ರೂ ಯಾವ್ದಾದ್ರು ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅನೇಕ ಎಡರು ತೊಡರುಗಳು, ಅನೇಕ ಸವಾಲುಗಳು ಬರ್ತವೆ. ಜೀವನ ಅಂದ್ಮೇಲೆ ಸವಾಲುಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಎದುರಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಯಾವ ವಿಶ್ವಾಸ ಇರಬೇಕು? ಆತ್ಮವಿಶ್ವಾಸ. ನಮಗೆ ಆ ಒಂದು ವಿಷಯದ ಬಗ್ಗೆ ತುಂಬಾ ವಿಶ್ವಾಸ ಇರಬೇಕು. ಸಂಕಲ್ಪ ನಿಷ್ಠೆಯಿಂದ ಆ ಕೆಲಸವನ್ನ ಮಾಡಿದ್ರೆ ನಮಗೆ ಯಶಸ್ಸು ಲಭಿಸುತ್ತದೆ. ಈ ಎಲ್ಲ ವಿಷಯಗಳನ್ನ ಈ ಪದ್ಯದಲ್ಲಿ ನಮಗೆ ಇಟ್ಟಿದ್ದಾರೆ. ಅದರ ಜೊತೆಗೆ ಭೇದ ಭಾವವನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ನಮ್ಮ ಬಲ ಜಾಸ್ತಿ ಆಗುತ್ತೆ. ಬಲ ಅಂದ್ರೆ ಶಕ್ತಿ. ಜೊತೆಗೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹೆಚ್ಚಿದಾಗ ಕತ್ತಲೆ ದೂರವಾಗ್ತದೆ. ನಮ್ಮ ಸಮಾಜದಲ್ಲಿ ಅಂಧಕಾರ ಅಂತಕ್ಕಂಥದ್ದು ಬೆಳಗ್ತಾ ಇದೆ. ಜಾತಿ ಅಂತಕ್ಕಂಥದ್ದು, ಭೇದ ಭಾವ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು ಬಹಳ ವ್ಯಾಪಕವಾಗಿ ಹರಡುತ್ತಿದೆ. ಅದನ್ನ ಹೋಗಲಾಡಿಸ್ಬೇಕು ಅಂದ್ರೆ ನಾವು ನಿಜವಾದ ಒಂದು ಅಜ್ಞಾನ ಇರ್ತಕ್ಕಂಥದ್ದನ್ನ ಹೋಗಿಸಿ ಜ್ಞಾನದ ಒಂದು ಬತ್ತಿಯನ್ನ, ಜ್ಞಾನದ ಒಂದು ದೀಪವನ್ನ ಹಚ್ಚಿದ್ರೆ ಆ ಕತ್ತಲೆಯನ್ನು ಏನ್ ಮಾಡ್ಬೋದು? ಹೋಗಲಾಡಿಸಬಹುದು. ಆ ಕತ್ತಲೆಯನ್ನು ಹೋಗಲಾಡಿಸುವಂತಹ ರೀತಿಯಲ್ಲಿ ನಮ್ಮ G.S. ಶಿವರುದ್ರಪ್ಪನವರು ಆ ಒಂದು ಕಾವ್ಯದಲ್ಲಿ ಸಂಕಲ್ಪ ಗೀತೆ ಅಂತಕ್ಕಂತಹ ಒಂದು ಪದ್ಯವನ್ನ ಬರೆದಿದ್ದಾರೆ. ಆ ಸಂಕಲ್ಪ ಗೀತೆಯಲ್ಲಿ ಈ ಭಾವನೆಗಳನ್ನೆಲ್ಲ ಅಡಗಿಸಿಕೊಂಡು ತುಂಬಾ ಸುಂದರವಾದಂತಹ ಕಾವ್ಯವನ್ನ ರಚಿಸಿ ಎದೆ ತುಂಬಿ ಹಾಡಿದೆನು ಎಂಬ ಪದ್ಯವನ್ನ, ಕವನ ಸಂಕಲನವನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ಭಾಗವಾಗಿ ನಮಗೆ ಸಂಕಲ್ಪ ಗೀತೆ ಅಂತ ಹೆಸರನ್ನ ಕೊಟ್ಟು ನಿಮಗೆ ಒಂದು ಪದ್ಯ ಭಾಗವನ್ನ ಇಟ್ಟಿದ್ದಾರೆ. ಈ ಪದ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಹೋಗೋಣ ಮಕ್ಕಳೇ. ಪ್ರವೇಶ ಭಾಗದಲ್ಲಿ ಗಮನಿಸಿ, ಹಿಂದೆ ಗುರುವಿದ್ದು, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರರ ದಂಡು. ಹಿಂದೆ ಇದು ಒಂದು ನಾಣ್ಣುಡಿ. ಈ ವಾಕ್ಯವನ್ನ ನಾವು ಯಾವಾಗಲೂ ನೆನಪಿಸ್ಕೋಬೇಕು. ನಮ್ಮ ಯಾವುದೇ ಸಾಧನೆಗೆ ಯಾರು ಮುಖ್ಯವಾಗಿರ್ಬೇಕು? ಗುರು ಬೇಕು. ಯಾಕೆಂದ್ರೆ ನಾವೆಲ್ಲವನ್ನ ತಿಳ್ಕೊಂಡಿರೋದಿಲ್ಲ. ನೀವು ಏನೇ ಕಲಿಬೇಕು ಅಂದ್ರು ಅದಕ್ಕೆ ಹೇಳಿರ್ತಕ್ಕಂಥದ್ದು ಒಂದಕ್ಷರಂ ಕಲಿಸಿದಾತಂ ಗುರು. ಯಾರು ನಮಗೆ ಒಂದಕ್ಷರ ಹೇಳ್ಕೊಡ್ತಾರೆ ಅವರೆಲ್ಲರೂ ಕೂಡ ನಮಗೆ ಏನಾಗ್ತಾರೆ? ಗುರು. ಹಾಗಾಗಿ ನಮ್ಮ ಯಾವುದೇ ಸಾಧನೆಯನ್ನ ಮಾಡಬೇಕು ಅಂದ್ರೆ ನಮ್ಮ ಹಿಂದೆ ಯಾರಿರ್ಬೇಕು? ಗುರು ಇರ್ಬೇಕು. ಮುಂದೆ ನಮಗೆ ಏನಿರ್ಬೇಕು? ಗುರಿ ಇರ್ಬೇಕು. ನಾವು ತಲುಪುವ ದಾರಿ, ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ನಮಗೆ ಸ್ಪಷ್ಟವಾಗಿದ್ದಾಗ ಮಾತ್ರ ನಮ್ಮ ಒಂದು ಸಾಧನೆ ಪೂರ್ಣವಾಗ್ತದೆ. ಆ ಒಂದು ಗುರುವಿನ ಹಿಂದೆ ಇಟ್ಕೊಂಡು, ಗುರಿಯನ್ನ ಮುಂದಿಟ್ಕೊಂಡು ಇದ್ದಂತಹ ಬಹಳಷ್ಟು ಜನ ನಮಗೆ ಕಾಣ್ತಾ ಹೋಗ್ತಾರೆ. ಅವರ ಒಂದು ದಂಡು ನಮಗೆ ಸಿಗ್ತದೆ. ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸ್ತಾ ಹೋಗ್ತದೆ. ಹಿಂದೆ ಇದ್ದಂತಹ ಒಂದು ವಿದ್ಯಾರ್ಥಿಗಳ ಅಥವಾ ಯುವಕರ ಒಂದು ಮನೋಭಾವನೆಯನ್ನ ಈ ಒಂದು ಪದ್ಯ ತಿಳಿಸ್ಕೊಡ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ನೋಡಿ, ನಾನು ಆಗ್ಲೇ ಹೇಳಿದೆ, ಹೋಗಬೇಕಾದ ದಾರಿ, ನೀವು ಏನಲ್ಲಿ ಎಲ್ಲಿಗೆ ತಲುಪಬೇಕು ಅಂತಕ್ಕಂತಹ ಒಂದು ದಾರಿ, ತಲುಪಬೇಕಾದಂತಹ ಗುರಿ ಸ್ಪಷ್ಟವಾಗಿರಬೇಕು. ನಮಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ನಾವು ಯಾವ ದಾರಿಯನ್ನು ಪೂರ್ಣವಾಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಮಾರ್ಕ್ಸ್ ತೆಗಿತೀವಿ, ನೀವು ಎಲ್ಲಿ ಕಾಲೇಜಿಗೆ ಸೇರ್ತೀವಿ,
ಯಾವ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ತೀವಿ ಇದೆಲ್ಲವೂ ಕೂಡ ನಿಮಗೆ ಏನಾಗಿರ್ಬೇಕು, ಗೊತ್ತಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ನೀವು ಎಲ್ಲ ಮುಗಿದ ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವುದೇ ಪರಿಪೂರ್ಣತೆ ಅವಶ್ಯಕತೆ ನಿಮಗೆ ಪೂರೈಕೆ ಆಗೋದಿಲ್ಲ. ನೀವು ಯಾವ ಗುರಿಯನ್ನ ಇಟ್ಕೊಂಡಿದ್ದೀರಿ ಆ ಗುರಿಗೆ ತಕ್ಕಂತೆ ಪ್ರತಿಫಲವನ್ನ ನೀವು ಈಗಲೇ ಮಾಡ್ತಾ ಹೋಗ್ಬೇಕು, ಕಾರ್ಯಪ್ರವೃತ್ತರ. ನಮಗೆ ಈ ಇಬ್ಬರು ವ್ಯಕ್ತಿಗಳು ಗಮನಿಸ್ತಾ ಹೋಗ್ತೀವಿ. ಸ್ವತಂತ್ರ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ತಿಲಕರು ಆ ಸ್ವತಂತ್ರಕ್ಕೋಸ್ಕರ ಹೋರಾಡರು. ಸ್ವತಂತ್ರ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರನ್ನಿಸ್ಕೊಂಡ್ರು. ನೋಡಿ ಇವರೆಲ್ಲ ಹೆಂಗೆ ಸಾಧನೆ ಮಾಡೋರು, ಏನ್ ಗುರಿ ಇಟ್ಕೊಂಡಿದ್ರೋ ಆ ಗುರಿ ತಲುಪುವವರೆಗೂ ಛಲವನ್ನ ಬಿಡ್ಲಿಲ್ಲ. ಸ್ಪಷ್ಟವಾದ ಗುರಿ, ಸ್ವತಂತ್ರ ಪಡೆದೇ ಪಡಿತೀನಿ ಅಂತಕ್ಕಂತಹ ಗಾಂಧೀಜಿಯವರ ಒಂದು ಮಾತು ಕೊನೆಗೆ ಆ ಸ್ವತಂತ್ರವನ್ನ ಪಡೆದೇ ತೀರಿದ್ರು. ಇತಿಹಾಸ ದಾಖಲಾಗಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನ. ಯಾರನ್ನ ನೆನಪಿಸ್ಕೊಳ್ತದೆ ಸಮಾಜ? ಯಾರ ಸಾಧನೆಯನ್ನ ಮಾಡಿರ್ತಾರೋ ಆ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ತಾ ಹೋಗ್ತದೆ. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ನೀವೇನ್ ಹೇಳ್ತೀರಿ ಅಂದ್ರೆ ಇದು ನಿಮ್ಗೆ ಬಹಳಷ್ಟು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತೀವಿ. ಯಾಕೆ ನನ್ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಸರ್ ನನ್ಗೆ ಓದಕ್ ಆಗ್ಲೇ ಇಲ್ಲ ಸರ್, ನಮ್ಮ ಮನೆ ಓದಕ್ಕೆ ಬಿಡಲ್ಲ ಸರ್, ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್, ಅಥವಾ ಇನ್ನೇನು ಮಾಡಿಸ್ತಾರೆ ಸರ್. ಅವೆಲ್ಲ ಸಮಸ್ಯೆಗಳೇ ಅಲ್ಲ, ಅವುಗಳನ್ನ ಮಾಡಿಕೊಂಡೇ ನಾವು ಓದ್ಬೇಕು. ಅರ್ಥ ಆಯ್ತು? ಯಾಕೆಂದ್ರೆ ಸಾಧಕರು ಯಾವಾಗ್ಲೂ ಆ ಸಮಸ್ಯೆಗಳನ್ನ ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಅವರು ಸಾಧನೆ ಕಡೆಗೆ ಅಷ್ಟೇ ಗಮನವನ್ನ ಹರಿಸಿರ್ತಾರೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾವು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ನಮ್ಮಿಂದ ಸಾಧ್ಯವಾಗದೆ ಇರ್ತಕ್ಕಂತಹ ಕೆಲಸ ಯಾವುದೂ ಇಲ್ಲ. ನಾವು ತೀರ್ಮಾನ ತಗೋತಿಲ್ಲ, ಸರಿಯಾಗಿ ದೃಢ ಸಂಕಲ್ಪವನ್ನ ಮಾಡಿಲ್ಲ. ನೀವು ಕೂಡ ದೃಢ ಸಂಕಲ್ಪವನ್ನ ಮಾಡಬೇಕು ಇವತ್ತೇ. ಆ ದೃಢ ಸಂಕಲ್ಪವನ್ನ ಮಾಡಿ ಆ ಒಂದು ಗುರಿಯ ಕಡೆಗೆ ಕಾರ್ಯಪ್ರವೃತ್ತರಾದ್ರೆ ನೀವು ಎಲ್ಲ ಸಾಧನೆಯನ್ನು ಏನ್ ಮಾಡ್ಬೋದು, ಮಾಡಬಹುದು. ದೃಢ ಸಂಕಲ್ಪದಿಂದ ಏನನ್ನ ಬೇಕಾದರೂ ಸಾಧಿಸಬಹುದೆಂಬುದು ರಾಷ್ಟ್ರಕವಿ ಕವಿ ಜಿ.ಎಸ್. ಶಿವರುದ್ರಪ್ಪನವರು ಈ ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಈ ಇವತ್ತು ಆ ಒಂದು ಸಂಕಲ್ಪ ಗೀತೆಯ ಒಂದು ಪರಿಪೂರ್ಣವಾದಂತಹ ವಿಚಾರವನ್ನ ನಾವು ತಿಳ್ಕೊಂಡು ಇದರಲ್ಲಿ ನೀವು ಇವತ್ತು ಕವಿ ಪರಿಚಯ ಮತ್ತೆ ಆಶಯ ಭಾವ, ಪ್ರವೇಶ, ಇಷ್ಟು ವಿಚಾರಗಳನ್ನ ತಿಳ್ಕೊಂಡಿವಿ. ಇದರಲ್ಲಿ ನಿಮಗೆ ಗೃಹ ಪಾಠಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೀನಿ. ಆ ಗೃಹ ಪಾಠದ ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಬರ್ಬೇಕು. ಮೊದಲನೇ ಗೃಹ ಪಾಠವನ್ನ ಬರ್ಕೊಳ್ಳಿ ಎಲ್ಲ ನೋಡ್ಕೊಂಡು. ಮಾತಾಡಬಾರ್ದು. GS ಎರಡು ಪ್ರಶ್ನೆಗಳನ್ನ ನಿಮಗೆ ನೀಡಿದ್ದೀನಿ. ಇದನ್ನ ನಾಳೆ ಬರ್ಬೇಕಾದ್ರೆ ಬರ್ಕೊಂಡು ಬರ್ಬೇಕು.
GS ಶಿವರುದ್ರಪ್ಪನವರ ಕವಿ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೀಬೇಕು. ಎರಡನೇದು GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಭಾವಗೀತೆಗಳನ್ನ ಸಂಗ್ರಹಿಸಿ ಬರ್ಕೊಂಡು ಬರಬೇಕು. ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.